ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ ಏನು ನೋಡ್ಕೊಂಡು ಬರೋಣ ಬನ್ನಿ. ಡಿಕೆ ಸರ್ಕಾರಕ್ಕೆ ಸಿಗುತ್ತಾ ಸಿಹಿ ಸುದ್ದಿ. ದೇಶದ ಚುಕ್ಕಾಣಿ ಹಿಡಿಯುವಲ್ಲಿ ಮರೆತರ ಕರ್ನಾಟಕ. ರಾಜ್ಯದ ಕಡೆ ನಿರ್ಲಕ್ಷ್ಯ ಮಾಡುತ್ತಿರುವ ಕಾಂಗ್ರೆಸ್ ಹೈಕಮಾಂಡ್. ರಾಜ್ಯದಲ್ಲಿ ಮಂತ್ರಿಗಳ ಆಕಾಂಕ್ಷಿಗಳ ತಳಮಳ. ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ ಪಟ್ಟ? ಮೋದಿರನ್ನು ಸೋಲಿಸಲು ಹೋಗಿ ಕರ್ನಾಟಕ ಕಳೆದುಕೊಳ್ಳುತ್ತಾ ಕಾಂಗ್ರೆಸ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆಯ ಚೌಕಟ್ಟನ್ನು ಹಾಕೊಂಡಿದ್ದೀವಿ. ಯಾಕೆ ಮಾತು ಅಂತಂದ್ರೆ, ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ವಿಸ್ತರಣೆ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ತಾ ಇಲ್ಲ. ಹೆಂಗಾಗ್ತಾ ಇದೆ? ಗಣೇಶನ ಮದುವೆ ನಾಳೆ ನಾಡಿದ್ದು, ನಾಳೆ ನಾಡಿದ್ದು ಅಂತ ಹೋಗ್ತಾನೆ ಇದೆ. ಇವಾಗೇನಪ್ಪ, ಮಳೆಗಾಲದ ಅಧಿವೇಶನ ಚಾಲೂ ಆಗಿದೆ. ಮಳೆಗಾಲದ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಹಾಗೂ ಹೈಕಮಾಂಡ್ ಫುಲ್ ಬ್ಯುಸಿ. ಈ ಬ್ಯುಸಿ ಕ್ಷೇತ್ರದಲ್ಲಿ, ಈ ಬ್ಯುಸಿ ಶೆಡ್ಯೂಲ್ಗಳಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯವರು ಹೈಕಮಾಂಡ್ ಹತ್ರ ತಮ್ಮ ಒಂದು ಅರ್ಜಿಯನ್ನು ತಗೊಂಡು ಹೋದಾಗ, ತಮ್ಮ ಒಂದು ಏನಂತೀರ ನೀವು ಮಂತ್ರಿಗಳ ಪಟ್ಟಿಗಳನ್ನು ತಗೊಂಡು ಹೋದಾಗ ಅಲ್ಲಿ ಇವರನ್ನು ಒಂದು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಹಾರಿಕೆ ಮಾತುಗಳು, ಉಡಾಫೆಯ ಮಾತುಗಳು ಕೇಳಿಬರ್ತಾ ಇವೆ. ನಿರ್ಲಕ್ಷ್ಯ ನಿಜಕ್ಕೂ ಮಾಡುವಂತಹ ಅವಶ್ಯಕತೆ ಇದೆಯಾ? ನಿರ್ಲಕ್ಷ್ಯ ಮಾಡಲೇಬೇಕಾ?